ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಜೊತೆಗೆ ಫ್ರೀಯಾಗಿ ರಸ್ತೆ ಗುಂಡಿನೂ ಇದೆ. ಯಮನಂತೆ ಸಾವಿಗೆ ಕಾದಿರುವ ರಸ್ತೆ ಗುಂಡಿಗಳ ದರ್ಶನ ಮಾಡ್ತೀವಿ. ಈ ವರದಿ ನೋಡಿ. ಈಗ ಮೇಡಮ್ ಮೊನ್ನೆ ಒಬ್ರು ಬಿದ್ರು, ಪಾಪ ನಡನೆ ಮಾಡ್ಕೊಂಡ್ರು ಮೇಡಮ್. ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಟೈರ್ ಬರೋಷ್ಟಾಗತ್ತೆ. ಡೆಲಿವರಿ ಆದ ಹೆಣ್ಮಗಳನ್ನ ಇನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. 3 ತಿಂಗಳ ಗಾಡಿ ನೋಡಿದ್ರೆ ವರ್ಷದ ಗಾಡಿ ಥರ ಎಲ್ಲ ಉದುರೋಗಿದೆ. ಟಾರ್ಗಳು ಅವೆಲ್ಲ ಆಗ್ತಾ ಇದ್ದು, ಈಗ ಪ್ರಯೋಜನ ಇಲ್ಲ ಮೇಡಮ್. ಅಯ್ಯೋ, ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಗುಂಡಿಗಳಾಗಿದೆ, ಅದನ್ನು ಲೆಕ್ಕ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆ. ಈಗ ಇದು ರಸ್ತೆಯಾಗಿಲ್ಲ, ಬದಲಾಗಿ ಗುಂಡಿ ರಸ್ತೆಯಾಗಿದೆ. ಇಲ್ಲಿಂದ ಕೇವಲ 12 ಕಿಲೋಮೀಟರ್ ಅಂತರದಲ್ಲಿ ಏರ್ಪೋರ್ಟ್ ಇದೆ. ಹೈಟೆಕ್ ಆಗಿರಬೇಕಾಗಿದ್ದ ಈ ರಸ್ತೆ ಈಗ ಕಿತ್ತೋಗಿರೋ ರಸ್ತೆಯಾಗಿದೆ. ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಾಗಲೂರು ಸರ್ಕಲ್ನಲ್ಲಿ 100 ಮೀಟರ್ ಅಂತರದ ರಸ್ತೆಯಲ್ಲಿ ಬರೋಬ್ಬರಿ 62 ಗುಂಡಿಗಳಿದೆ. ಇದು ರಸ್ತೆನ ಅಥವಾ ಗುಂಡಿಗಳ ಅಂತ ಅನುಮಾನ ಕೂಡ ಕಾಡ್ತಿದೆ. ಕಾರಣ, ಈ ರಸ್ತೆಗಳಲ್ಲಿ 6 ಅಡಿ 8 ಅಡಿ ಅಗಲದ ಗುಂಡಿಗಳಿದ್ದು ಜನ ಓಡಾಡೋಕ್ಕೂ ಈಗ ಭಯ ಪಡ್ತಿದ್ದಾರೆ. ಇದಕ್ಕೆಲ್ಲ ನೇರ ಹೊಣೆ ಬಂದು ನಮ್ಮ ಪಂಚಾಯತಿಯವರೇ ಮೇಡಮ್. ಕಳಪೆ ಕಾಮಗಾರಿ ಮಾಡಿಸಿದ್ರು, ಕೇಬಲ್ ಹಾಕಿದ್ರು, ಒಂದು ದಿವಸ ಬಂದು ಕ್ಲೀನಾಗಿ ಕೆಲಸ ಮಾಡಿಲ್ಲ ಅವರು. ನಮ್ಮ ಮೆಂಬರ್ಗಳು, ನಮ್ಮ ಅಧ್ಯಕ್ಷರು ಕರೆಕ್ಟಾಗಿದ್ರೆ ಇವತ್ತು ಕಳಪೆ ಕಾಮಗಾರಿ ಆಗ್ತಾಯಿತ್ತಾ? 4 ಸರಿ ಕೃಷ್ಣ ಬೈರೇಗೌಡರು MLA ಬೇಡ್ರಂಪುರ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ? ನಮ್ಮ ಬಾಗ್ಲೂರಿಗೆ ಏನು ಮಾಡಿದ್ದಾರೆ ನೀವು ಹೇಳಿ? ಏನನ ಮಾಡಿದ್ದಾರಾ? ಒಂದು ದಿವಸ ಬರಲ್ಲ, ಅಲ್ಲಿಂದ ಬರ್ತಾರೆ ಹೋಗ್ತಾರೆ. ವೋಟಿಂಗ್ ದಿವಸ ಬರ್ತಾರೆ, 2 ದಿವಸ ಮುಂಚೆ ಬರ್ತಾರೆ, ಓಟ್ ಕೇಳ್ತಾರೆ, ಹಾಕೊಂಡು ಹೋಗ್ತಾರೆ. ಇಂಥದ್ದು ಒಂದೇ ಒಂದು ಕೆಲಸ ಬಾಗ್ಲೂರಿಗೆ ಮಾಡಿದ್ದೀನಿ ಅಂತ ಹೇಳಿ ಕೃಷ್ಣ ಬೈರೇಗೌಡರು. ನಮ್ಮ ಮನೆ ಕಟ್ತಾ ಇದ್ದೀರಿ ಕಂದಾಯ, ನಮ್ಮ ರೋಡ್ ಕಟ್ತಾ ಇದ್ದೀರಿ ಕಂದಾಯ. ಮನೆಗೆ ಅದರಲ್ಲಿ 2 ಕಂದಾಯ, ಇವಾಗ ಖಾಲಿ ಜಾಗಕ್ಕೆ ಒಂದು ಕಂದಾಯ, ಮನೆಗೆ ಒಂದು ಕಂದಾಯ ಕಟ್ತಾ ಇದ್ದೀವಾ? ನಮ್ಗೆ ಯಾಕೆ ರೋಡ್ ಕರೆಕ್ಟಾಗಿಲ್ಲ? ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮಗೆ? ಇನ್ನು ಈ ರಸ್ತೆಯಲ್ಲಿ ಅಪಘಾತಕ್ಕೆ ಒಳಗಾದವರು ಮಿಲಿಟರಿ ಸಿಬ್ಬಂದಿಯೂ ಇದ್ದಾರೆ. ಆದರೆ ಇವರು ಸರ್ಕಾರದ ಅಂಗವಾಗಿದ್ರು ಸರ್ಕಾರದ ಕೆಲಸ ನೋಡಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಆ್ಯಕ್ಚುಲಿ ನನ್ನ ಕಾರ್ ಹಿಂಗೆ ಬರ್ತಾ ಇದ್ದೆ, ಫುಲ್ ಹಳ್ಳ ಇದೆ. ಇಲ್ಲಿ ಪ್ರಾಪರ್ ರೋಡ್ ಇಲ್ಲ. ಕಾರ್ ಬಂದು ಹಂಪಿಂದ ಕೆಳಗಡೆ ಬಿದ್ದು ಆ ಹೋಲ್ಸ್ ಒಳಗಡೆ ಹೋಗಿ ನಂದು ಲೋವರ್ ಆ್ಯಮ್ ಕಟ್ಟಾಗಿ ಆ್ಯಕ್ಸಲ್ ಕಟ್ಟಾಗಿ ಎತ್ಕೊಂಡೋಗಿ ಆ ಡಿವೈಡರ್ಗೆ ಹೊಡೆದಿದ್ದೀನಿ ನಾನು. ಹೆಲ್ತ್ ಇಶ್ಯೂಸ್, ನನಗೆ ಇಂಜುರಿ ಆಗಿದೆ ಮೇಡಮ್. ಬೈಕ್ನಲ್ಲೂ ರೀಸೆಂಟಾಗಿ ಸ್ಕಿಡ್ ಆಗಿ ಬಿದ್ದು ಇಲ್ಲ ಕಾಲ್ಗೆಲ್ಲ ಏಟ್ ಬಿದ್ದಿದೆ ಮೇಡಮ್. ಎಕ್ಸ್ಪೆನ್ಸಿವ್. ನನ್ನ ಕಾರ್ ಬಂದು ಇವಾಗ ಶೋರೂಮ್ನಲ್ಲಿ ಬಿಟ್ಟಿದ್ದೀನಿ, ನಿಯರ್ಲಿ 1 lakh or 1.5 lakh rupees. ರಸ್ತೆ ಗುಂಡಿಗಳ ಸಮಸ್ಯೆಯನ್ನ ಕ್ಷೇತ್ರದ ಶಾಸಕರು ಹಾಗೂ ಮಂತ್ರಿಗಳಾದ ಕೃಷ್ಣ ಬೈರೇಗೌಡ ಅವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಈಗ ಜನರೇ ರಸ್ತೆಗಳ ಅಳತೆಯನ್ನ ನೋಡ್ತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರು ಅಲ್ಲ, ಇದು ಗುಂಡಿ ಸಿಟಿ. ಬ್ರ್ಯಾಂಡ್ ಬೆಂಗಳೂರು ಕನಸು ಕಾಣ್ತಿರೋರ್ಗೆ ಗುಂಡಿ ಸಿಟಿಯ ಅಸಲಿಯತ್ತನ್ನ ತೋರಿಸ್ತೀನಿ ಇವತ್ತಿನ ರಿಯಾಲಿಟಿ ಚೆಕ್ನಲ್ಲಿ. ಸದ್ಯ ನಾವು ಬೆಂಗಳೂರಿನ ಪ್ರತಿಷ್ಠಿತ ರಸ್ತೆ, ಅದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸಂಪರ್ಕ ನೀಡುವಂತಹ ಬಾಗಲೂರು ರಸ್ತೆಯಲ್ಲಿದ್ದೀವಿ. ಹಾಗಾದರೆ ಈ ಮುಖ್ಯ ರಸ್ತೆಯನ್ನು ನೀವು ನೋಡೋದಾದರೆ ಇಲ್ಲಿ ವಿಭಿನ್ನವಾದಂತಹ ಚಿತ್ರಣ ಕಾಣಿಸುತ್ತೆ. ಯಾಕೆ ಅಂತ ಹೇಳಿದ್ರೆ 100 ಮೀಟರ್ ತಲುಪುವ ಒಳಗಾಗಿ, 100 ಮೀಟರ್ ದಾಟುವ ಹೊರಗಾಗಿ ಬರೋಬ್ಬರಿ 62 ಗುಂಡಿಗಳಿವೆ. ಅದನ್ನು ಇಲ್ಲಿ ಲೆಕ್ಕಾಚಾರ ಸಹ ಮಾಡಲಾಗಿದೆ. ಆ 62 ಗುಂಡಿಗಳನ್ನ ನಾವು ಲೆಕ್ಕ ಹಾಕಿಲ್ಲ. ಇಲ್ಲಿ ಜನರು ಎಷ್ಟೇ ಸಹ ಕಂಪ್ಲೇಂಟ್ ಕೊಟ್ಟರು ಸರಿ ಹೋಗ್ತಿಲ್ಲ ಅಂತ ಹೇಳಿ ಅವರೇ ಲೆಕ್ಕ ಹಾಕ್ತಿದ್ದಾರೆ. ವಿಚಿತ್ರವಾಗಿ ಇಲ್ಲಿ ಕೌಂಟಿಂಗ್ ನಡೀತಿದೆ. ಅವ್ರನ್ನೇ ಖುದ್ದು ಮಾತನಾಡಿಸುವಂತಹ ಪ್ರಯತ್ನ ಬೇಕಾದರೂ ಮಾಡಬಹುದು. ಸೊ ಇಲ್ಲೊಬ್ರು ಲೆಕ್ಕ ಹಾಕ್ತಿದ್ದಾರೆ, ಅವ್ರನ್ನ ಕೇಳುವಂತಹ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಏನು ಸರ್, ಏನು ಮಾಡ್ತಿದ್ದೀರಿ? ಅಯ್ಯೋ, ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಗುಂಡಿಗಳಾಗಿದೆ, ಅದನ್ನು ಲೆಕ್ಕ ಹಾಕ್ತಾ ಇದ್ದೀನಿ. ಏನು ಮಾಡೋಣ ಮೇಡಮ್? ನಮ್ಮ ಪಂಚಾಯತಿಯವರು ತಲೆ ಕೆಡಿಸ್ಕೊತಾ ಇಲ್ಲ, ನಮ್ಮ ಕೃಷ್ಣ ಬೇರೆ ಅದು ಇವರು ಕಂದಾಯ ಸಚಿವರು ತಲೆ ಕೆಡಿಸ್ಕೊತಾ ಇಲ್ಲ. ಇನ್ನು ಊರಿಗೆ ಒಳ್ಳೇದಾಗಬೇಕಂದ್ರೆ ನಾವೇ ಮಾಡಬೇಕಲ್ಲ ಮೇಡಮ್. ಎಷ್ಟಿದೆ ಗುಂಡಿಗಳು? ಮೆಷರ್ ಮಾಡಿ ಒಂದ್ಸಲ. 62 ಇದೆ ಮೇಡಮ್. ನೋಡಿ, ಒಂದು ನಿಮಿಷ ನೋಡಿ ಎಷ್ಟಿದೆ. 8 ಇಂಚ್ ಗುಂಡಿ. ಹಿಂಗೆ ನೋಡಿ ಎಷ್ಟಿದೆ. 5 ಅಡಿ ಇದೆ. ಯಾರನ್ನ ಬಿದ್ದಿಲ್ಲ ಏನಾನ ಆದರೆ ಮಸಾಣಕ್ಕೆ ಕಿತ್ಕೊಂಡು ಹೋಗೋದೇ ಬೇಡ, ಇಲ್ಲೇ ಹಾಕಿ ಮುಚ್ಚಿಬಿಡ್ಬೋದು ಅಂತ ಗುಂಡಿ. ಪ್ರೆಸೆಂಟ್ ನೋಡಿ, ನೀನು ಆಕ್ಸಿಡೆಂಟ್ ಆಯಿತು, ಹಳ್ಳ ತಪ್ಸೋಕೆ ಹೋಗಿ ಯಾರು ನೋಡ್ತಾರೆ?
ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಮೇಡಮ್. ಪಂಚಾಯತಿಯವರು ಪ್ರತಿಯೊಂದು ಅರ್ಜಿ ಕೊಟ್ಟಿದ್ದೀವಿ ಮೇಡಮ್, ಪ್ರತಿಯೊಂದಕ್ಕೂ ಅರ್ಜಿ ಕೊಟ್ಟಿದ್ದೀರಿ. ಬರೀ ನೀವು ಇಲ್ಲಿಂದ ಬಾಗ್ಲೂರು ಗಂಟ ಲೆಕ್ಕ ಕೊಂಡೋಗಿ 62ರಿಂದ 65 ಗುಂಡಿ ಇದೆ. ಎಲ್ಲಿ ಮುಚ್ತಾ ಇದ್ದಾರೆ? ಇದು ಗುಂಡಿ ಆಗೋಕ್ಕೆ ಕಾರಣ ಕಳಪೆ ಕಾಮಗಾರಿ. ಏನಕ್ಕೆ ಕೊಡ್ಬೇಕು? ಈ ಥರ ಕೇಬಲ್ ಹಾಕಿದ್ದಾರೆ, ಈ ಕಡೆ ಆ ಕಡೆ 2 ಕಡೆ ಕೇಬಲ್ ಹಾಕಿದ್ದಾರೆ. ಒಂದು ಗುಂಡಿ, ಅದ್ರ ಪಕ್ಕ ಬಂದ್ರೆ ಇನ್ನೊಂದು ಗುಂಡಿ ಇದೆ. ಈ ಗುಂಡಿ ಎಷ್ಟಾಗಲ್ಲ, ಎಷ್ಟು ಉದ್ದ ಇದೆ ಸರ್? ಅಯ್ಯೋ ಮೇಡಮ್, ನೀವು ನಾವು ಸುಮ್ಮನೆ ಹೇಳಿದ್ರೆ ತಮಾಷೆ ಅನ್ಕೊಂತೀರಾ? ಬರೀ ನೋಡ್ಕೊಳ್ಳಿ ನೀವು. ಟೇಪ್ ಹಿಡ್ಕೊಂಡು ಬಂದು ಏನು ಕಲ್ಟಿ ಆಗ್ತಿದ್ದೀರಿ ಅಂದ್ರೆ ಇವತ್ತು ಇದರಿಂದ ಸ್ವಲ್ಪ ಒಳ್ಳೇದಾಗ್ಲಿ. ನೋಡಿ 8 ಅಡಿ ಇದೆ. ಹಿಂಗೆ ನೋಡ್ಕೊಳ್ಳಿ, ಹಿಂಗೆ ನೋಡ್ಕೊಳ್ಳಿ ಎಷ್ಟಿದೆ? 5 ಅಡಿ. ಈ ಹಳ್ಳದಲ್ಲಿ ಯಾರನ್ನ ಬಿದ್ದರೆ ಏನ ಆಗ್ದಿರ ಇರುತ್ತಾ? ಹಳ್ಳದಲ್ಲಿ ಬಿದ್ದರೆ ಹಳ್ಳದಲ್ಲಿ ಬಿದ್ದರೆ ಏನಾನ ಆಗ್ದಿರ ಇರುತ್ತೆ? ನೀವು ಹೇಳಿ ಮೇಡಮ್. ಯಾವ್ದು ಮೇಡಮ್? ಬ್ರ್ಯಾಂಡ್ ಬೆಂಗಳೂರು ಇದು ನಮ್ಮದು, ಸಿಕ್ಕಾಪಟ್ಟೆ ಬ್ರ್ಯಾಂಡ್ ಬೆಂಗಳೂರು. ನೀವು ಏರ್ಪೋರ್ಟ್ ರೋಡ್ ಬೇರೆ, 1 ಸೆಕೆಂಡು ಇಲ್ಲ ನೋಡಿ ಗಾಡಿಗಳು ಹೆಂಗೆ ಬರ್ತಾ ಇದೆ. ಇಂಥ ರೋಡ್ಗೆ ಯಾವ ಥರ ಮಾಡಬೇಕು ನೀವು ಕಾಮಗಾರಿ? ಮೇಡಮ್ ನೋಡಿ, ನಿನ್ನೆ ಪ್ರೆಸೆಂಟು ಇನ್ನು ಗ್ಲಾಸಲ್ಲಿ ಅಲ್ಲೇ ಬಿದ್ದಿದೆ. ಪ್ರೆಸೆಂಟು ಹಳ್ಳ ತಪ್ಸಕ್ಕೆ ಹೋಗಿದ್ದಾನೆ, ಕಂಬ ಕೊಡ್ತಿದ್ದಾನೆ. ಹೇಳ್ತೀರಾ? ಆಮ್ ಆದ್ಮಿ ಪಾರ್ಟಿ ಅವ್ರು ಹೇಳ್ತಿದ್ದಾರೆ 3 ವರ್ಷದಲ್ಲಿ 7,300 ಕೋಟಿ ಖರ್ಚಾಗಿದೆ ಅಂತ ಗುಂಡಿ ಮುಚ್ಚಕ್ಕೆ ದುಡ್ಡು. ಎಲ್ಲಿ? ಬೆಂಗಳೂರಿಗೆ. ಆಮ್ ಆದ್ಮಿ ಪಕ್ಷದವ್ರು ಯಾರನ್ನ ಒಬ್ಬರು ಬಂದಿದ್ದಾರ ನಮ್ಮ ಬಾಗ್ಲೂರಿಗೆ? ಬಂದಿದ್ದಾರ ಮೇಡಮ್? BBMP ಹೇಳ್ತಾ ಇದ್ರಲ್ಲ, BBMP ಲಿಮಿಟ್ಸ್ ನಮ್ದು ಇನ್ನೂ ಆಗಿಲ್ಲ. ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಇರೋದು. ಪಂಚಾಯತಿಗೆ ಸುಮಾರು ದುಡ್ಡು ಬರ್ತಾ ಇದೆ. ಏನು ಮಾಡ್ತಾ ಇದ್ದಾರೆ ಪಂಚಾಯತಿಯವರು? 12,878 ಕಿಲೋಮೀಟರ್ ಇದೆ ಸರ್ ಉದ್ದ ಇಡೀ ಬೆಂಗಳೂರು ಮತ್ತೆ ಬೆಂಗಳೂರು ಹೊರವಲಯ ನಗರಾಭಿವೃದ್ಧಿ. ಹೆಂಗ್ ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ? ಯಾಕೆ ಮಾಡೋಕ್ಕಾಗಲ್ಲ ಮೇಡಮ್? ಮತ್ತೆ ಇದು ಏರ್ಪೋರ್ಟ್ ಬ್ಯಾಕ್ ಸೈಡ್ ಅಂತ ಹೆಂಗೆ ಓಪನ್ ಮಾಡಿದ್ರು ಹೇಳಿ? ನೀವು ಏರ್ಪೋರ್ಟ್ ರೋಡ್ ಅಂತ ನಮ್ಮ ಕಡೆ ಮಾಡಿದ್ರು, ಬ್ಯಾಕ್ ಸೈಡ್ ರೋಡ್ ಅಂತ ಓಪನ್ ಮಾಡಿದ್ರು. ಕಳಪೆ ಕಾಮಗಾರಿ ಮಾಡಿ ದುಡ್ಡಲ್ಲಿ ಇಸ್ಕೊಂಡು ಅರ್ಧಂಬರ್ಧಂ ಕೆಲಸ ಮಾಡಿ ಹೊರಟೋದ್ರು. ಯಾರು ಬೀಳ್ತಾ ಇರೋದು? ಅವ್ರ ಮನೆಯವ್ರು ಏನಾರು ಬೀಳ್ತಾ ಇದ್ದಾರಾ? ಇವಾಗ ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು 4 ಸತಿ MLA, 1 ಸತಿ ಆದರೂ ಬಂದಿದ್ದಾರೆ ನಮ್ಮ ಬಾಗ್ಲೂರಿಗೆ ಏನ ಕೆಲಸ ಮಾಡೋಕ್ಕೆ? ದುಡ್ಡು ಬಿಡುಗಡೆ ಆಗಿದೆ ಅಲ್ಲ ಸರ್ ಅಷ್ಟೊಂದು? ಎಲ್ಲಿ ಆಗಿದೆ ಮೇಡಮ್? ಪಂಚಾಯತಿಯವ್ರು ಏನಾರು ತೋರಿಸ್ತಾ ಇದ್ದಾರಾ ನಮಗೆ? ಒಂದು ತಿಂಗಳಿಗೊಂದು ಮೀಟಿಂಗ್ ಮಾಡಲ್ಲ, ಏನೂ ಮಾಡಲ್ಲ. ಪಂಚಾಯತಿ ಮೀಟಿಂಗ್ ಮಾಡಿ ಯಾರಿಗೂ ಕರೆಯಲ್ಲ. ಎಲ್ಲಿ ಕರೆದಿದ್ದಾರೆ? ಒಬ್ರಿಗನ ಕರೆದಿ ಇವಾಗ 4 ವಾರ್ಡ್ ಇದೆ. 4 ವಾರ್ಡಲ್ಲಿ 4 ಜನ ಇವರಿದ್ದಾರೆ ನಂಬರ್ಗಳು. ಯಾರನ್ನ ಇಂಥದ್ದು ಮಾಡಿದ್ದೀನಿ ಅಂತ ಹೇಳಿ? 1 ಗುಂಡಿ, 2 ಗುಂಡಿ, 3 ಗುಂಡಿ ಇಲ್ಲಿದೆ. 65 ಗುಂಡಿ ಮೇಡಮ್, 65 ಗುಂಡಿ, ಒಂದಲ್ಲ ಎರಡಲ್ಲ. ಇಲ್ಲಿಂದ ಬರೀ ನೀವು ಸರ್ಕಲಿಂದ ಬಾಗ್ಲೂರು ಸರ್ಕಲ್ 5 ಗಂಟೆ ಲೆಕ್ಕ ಹಾಕೊಂಡೋಗಿ 65 ಗುಂಡಿ. ಇಲ್ಲಾಂದ್ರೆ ನೀವೇನು ಹೇಳ್ತೀರ ಅದು ನಾವು ಕೇಳ್ತೀವಿ. ಸೊ ಅಷ್ಟರ ಮಟ್ಟಿಗೆ ಗುಂಡಿ ಸಮಸ್ಯೆ ಜನರನ್ನ ಕಾಡ್ತಾ ಇದೆ. ಈಗ BBMP ಹೊಸ ಪ್ರಪೋಸಲ್ ಮಾಡ್ತಿದೆ, ಅದು ಬೆಂಗಳೂರು ನಗರ ಭಾಗಕ್ಕೆ. ಅಂದ್ರೆ ಏನು ಅಂದ್ರೆ 1 ಕಿಲೋಮೀಟರ್ಗೆ 2 ಕೋಟಿ ಖರ್ಚಾಗುತ್ತೆ. ಇಡೀ ಬೆಂಗಳೂರನ್ನ ಡಾಂಬರೀಕರಣ ಮಾಡಬೇಕು ಅಂತ ಈ ಕೋಟಿ ಗುಂಡಿ ಹೆಸರಲ್ಲಿ ಖರ್ಚಂತೂ ಆಗ್ತಿದೆ. ಆದ್ರೆ ಎಲ್ಲೋಗ್ತಿದೆ ಗೊತ್ತಿಲ್ಲ. ಗುಂಡಿ ಮುಚ್ಚಿಲ್ಲ, ಗುಂಡಿಗೆ ಇಳಿದವರು ನರಕ ದರ್ಶನ ಮಾಡ್ತಾರೆ ಅನ್ನೋದು ಮಾತ್ರ ಗ್ಯಾರಂಟಿ ಆಗಿದೆ. ಬೆಂಗಳೂರು ಕ್ಯಾಮರ್ಸನ್ ಪ್ರಭು ಜೊತೆ ನಂದಿನಿ, ಸಮಯ ಟಿವಿ. ನಿಮಗೆ ಯೋಗ್ಯತೆ ಇಲ್ಲದಿದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಹೇಳಿಬಿಡಿ, ನಾವೇ ಮನೆಗೆ 100 ರೂಪಾಯಿ ಚಂದ ಎತ್ತಿ ಗುಂಡಿ ಮುಚ್ಚಿಸ್ತೀವಿ. ಇಲ್ಲ ಅಂದ್ರೆ ಅವ್ರ ಕೈಗೆ ಆಗಲ್ಲ ಅಂತ ಅಂದ್ರೆ ಹೇಳಿ, ನಮ್ಮ ಸ್ವಂತ ಕಾಸು ಹಾಕಿ ಮನೆಗೆ 100 ರೂಪಾಯಿ ಇಸ್ಕೊಂಬಂದು ನಾವು ಮುಚ್ತೀರಿ ರಸ್ತೆಗಳನ್ನ. ಪಬ್ಲಿಕ್ ಅವ್ರು ಮೇಡಮ್, ಅವ್ರ ದುಡ್ಡೇ ಬೇಡ ನಮಗೆ. ಮನೆಗೆ ನಾವು ಕಲೆಕ್ಷನ್ ಮಾಡ್ಕೊಂಬಂದು ನಾವು ಮುಚ್ತೀರಿ ರಸ್ತೆಗಳನ್ನ. ನಮ್ಮ ಪಂಚಾಯತಿನೂ ಬೇಡ, ನಮ್ಮ ಅಧ್ಯಕ್ಷರು ಬೇಡ, ಮೆಂಬರ್ಗಳು ಬೇಡ, ಯಾರು ಬೇಡ, ನಾವು ಮುಚ್ತೀರಿ. ಅವ್ರ ಕೈಗೆ ಆಗಲ್ಲ ಅಂತ ಬಂದು ಹೇಳಿ, ನಮ್ಮ ಮುಂದೆ ಬಂದು ಹೇಳ್ಬೇಡಿ, ನಾವು ಮುಚ್ತೀರಿ. ಏರ್ಪೋರ್ಟ್ ರಸ್ತೆ ಗತಿಯೇ ಹೀಗಿದೆ. ಬೇರೆ ವಲಯದ ರಸ್ತೆ ಸ್ಥಿತಿ ಬಗ್ಗೆ ನೀವೇ ಒಮ್ಮೆ ಲೆಕ್ಕ ಹಾಕ್ಕೊಳ್ಳಿ. ಸಮಯ ನ್ಯೂಸ್, ಬೆಂಗಳೂರು.